ರೀತಿ ಭಾವನೆಗಳು ಎಲ್ರಿಗೂ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಇಲ್ಲ, ಎಲ್ರಿಗೂ ಬಹಳ ನೋವಾಯ್ತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು, ಹಿಂದ ಸಮಾಜ. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕರನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜದ, ವಿಶೇಷವಾಗಿ ಬಡವರ ಬಗ್ಗೆ. ಯಾಕಂದ್ರೆ ಬಡತನದಿಂದ ಅವರು ಮೇಲ್ಬಂದವರು. ಅವರೇ ಹೇಳಿದಾಗೆ ಅವ್ರ ತಂದೆ ತಾಯಿ ಯಾರು ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಕುಟುಂಬದಲ್ಲಿ ಅವರೊಬ್ಬರೇ ವಿದ್ಯಾವಂತರು. ಅವರು ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ನಂಬಿಕೆ ಅವ್ರಿಗೆ ಇರಲಿಲ್ಲ. ಇವತ್ತು ಬೆಳೆದು ಇವತ್ತು ಎಲ್ಲರ ವಿಶ್ವಾಸವನ್ನು ಪಡೆದಿದ್ದಾರೆ. ಬಹುಶಃ ಅವರು ಈ 2-3 ದಿನಗಳಲ್ಲಿ ನಡೆಸ್ತಕ್ಕಂಥ ರೀತಿ ಬಹುಶಃ ಇವತ್ತಿನ ಒಂದು ಕೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಂದು ವಿಶಿಷ್ಟವಾದಂಥ ಒಂದು ರೀತಿಯಾದಂಥ ದಾರಿಯನ್ನ, ದಿಕ್ಕನ್ನು ತೋರಿಸ್ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ಶಾಶ್ವತ. ಇವತ್ತು ಜನರ ಆಶೀರ್ವಾದ ಬೇಕು, ಜನರ ನಂಬಿಕೆ ವಿಶ್ವಾಸವನ್ನು ಗಳಿಸಬೇಕು. ಅದರ ಮೇಲೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವು ಒಂದು ವಿ ಹ್ಯಾವ್ ಟು ಬಿ ಗ್ರೌಂಡೆಡ್ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೋಬೇಕು. ನಾವು ಹೇಗೆ ಬೆಳೆದು ಬಂದ್ವಿ, ಯಾರಿಂದ ನಾವೆಲ್ಲರಿಗೂ ಬಂದಿದ್ದೀವಿ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದರಿಂದ ಎಲ್ಲರೂ ಡಿ ಕೆ ಶಿವಕುಮಾರ್ ಅವರಿಗೂ ಭಾವೋದ್ವೇಗಕ್ಕೆ ಒಳಗಾದರು. ಅದರಿಂದ ಅವರನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದ ಒಂದು ಜವಾಬ್ದಾರಿಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆದರೆ ಸದ್ಯಕ್ಕೆ ನಾನು ರಾಜ್ಯದಲ್ಲಿ ಇರ್ತೀನಿ, ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. ಅದರಿಂದ ನಾವು ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಪಕ್ಷಕ್ಕೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ, ಅವರಿಗೆ ಬೆನ್ನಿಂದೆ ನಿಂತು ಸರ್ಕಾರವನ್ನು ಉತ್ತಮವಾಗಿ ನಡೆಸುವಂಥದ್ದಕ್ಕೆ ಅವರೆಲ್ಲ ಅನುಭವವನ್ನು ಅವರು ದಾರಿ ಎರಿತಾರೆ.